ನಮಸ್ಕಾರ ಸ್ನೇಹಿತರೆ, ನಾಳೆ ಭೀಮನ ಅಮಾಸೆ ಇದೆ. ಅದಕ್ಕೋಸ್ಕರ ಏನಾದ್ರು ಫ್ರೆಶರ್ ಮಾಡ್ಬೇಕು. ಮತ್ತೆ ಶ್ರಾವಣ ಏನಾದ್ರು ಫ್ರೆಶರ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಇದೇನಪ್ಪಾ ಅಂದ್ರೆ ಅಕ್ಕಿ ಹಿಟ್ಟು ಮತ್ತೆ ಕಡಲೆಬೇಳೆ ನೆನೆ ಹಾಕ್ಬಿಟ್ಟು ನೆನ್ಸ್ಬಿಟ್ಟು ಹಾಕಿದೀನಿ. ಇದೇನಪ್ಪ ಗ್ರೀನ್ ಕಲರ್ ಕಾಣ್ತಾ ಇದೆ ಅಂತ ನೀವು ಕೇಳೋದಾದ್ರೆ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತೆ ಕರಿಬೇವು ಸೊಪ್ಪು ಮಿಕ್ಸಿಗೆ ಹಾಕ್ಬಿಟ್ಟು ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದೇನಪ್ಪ ಶೇಂಗಾ ಅಂದ್ರೆ ಇದನ್ನ ಹುರಿದಿಟ್ಕೊಂಡಿದೀನಿ. ಇದನ್ನೂ ಅಷ್ಟೇ ಮಿಕ್ಸಿಗೆ ಹಾಕ್ಬಿಟ್ಟು ಇದ್ರಲ್ಲಿ ಹಾಕ್ಬೇಕು. ಅಪ್ಲೈ ಮಾಡೋದ್ರಲ್ಲಿ ನಿಪ್ಪಟ್ಟು ತರ ಚಿಕ್ಕದಾಗಿ ಮಾಡ್ಬಿಟ್ಟು ಎಲ್ಲ ಕಲಸ್ಬಿಟ್ಟು ನೀಟಾಗಿ ಹದವಾಗಿ ಎಣ್ಣೆಲಿ ಬಿಡಬೇಕು. ಇಷ್ಟೇ ಹಪ್ಪಳ ತರ ಸಕ್ಕತ್ತಾಗಿರುತ್ತೆ. ಇದು 2ನೇ ಟೈಮ್ ಮಾಡ್ತಾ ಇರೋದು. ನಾನು ಕಲ್ತ್ಕೊಂಡು ಮಾಡ್ತಾ ಇರೋದು, ಬೇರೆ ಅಲ್ಲಿ ಕೇಳಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದೇನಪ್ಪ ಅಂದ್ರೆ ಪೇಪರ್ ಅವಲಕ್ಕಿ, ಇದನ್ನು ಮಾಡೋಣ ಅಂತ ನಮ್ಮ ಮನೆಯವ್ರಿಗೆ ಇಷ್ಟ, ಮತ್ತೆ ನನಗೂ ಇಷ್ಟ, ಅದಕ್ಕೋಸ್ಕರ ಮಾಡೋಣ. ಇದನ್ನ ಏನು ಶೇಂಗಾ ಬೀಜ ಮತ್ತೆ ಕಡಲೆ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಮತ್ತೆ ಅದರಲ್ಲಿ ಕರಿಬೇವು ಫ್ರೈ ಮಾಡಿ ಇದನ್ನ ಹಾಕಿ ಮಿಕ್ಸ್ ಮಾಡ್ಬಿಡ್ತೀನಿ. ಸಕ್ಕತ್ತಾಗಿರುತ್ತೆ. ನಾಳೆ ಇದೆ ಸ್ಪೆಷಲ್ ನಮಗೆ. ಏನಾದ್ರು ಸ್ವೀಟ್ ಮಾಡೋಣ ಅನ್ಕೊಂಡೆ, ಇಷ್ಟು ಮಾಡ್ತೀನಿ. ನೋಡೋಣ, ಬೇಗ ಆದ್ರೆ ಸ್ವೀಟ್ ಮಾಡ್ತೀನಿ. ಆದಷ್ಟು ನಿಮ್ ಮನೇಲಿ ಮಾಡಿ. ಯಾಕಂದ್ರೆ ಯಾವುದೇ ಆಗ್ಲಿ ಒಂದು ಹಬ್ಬ ಆಚರಣೆ ನಾವು ಮನೇಲಿ ಮಾಡ್ಬೇಕು. ಸಣ್ಣ ಪುಟ್ಟ ನಮ್ಮ ಸಂಸ್ಕಾರ ಮತ್ತೆ ನಮ್ಮ ಹಿಂದೆ ಆಚರಣೆ ಮಾಡ್ಕೊಂಡ್ ಬಂದಿರೋ ಹಬ್ಬಗಳು ನಾವ್ ಯಾವ್ದು ಬಿಡಬಾರ್ದು. ಯಾಕಂದ್ರೆ ನಾವು ಮಾಡಿದ್ರೆ ಮನೇಲಿ ಚಿಕ್ಕ ಮಕ್ಳು ಇವತ್ತು ನಮ್ಮ ಮನೇಲಿ ಹಬ್ಬ ಇದೆ, ಅವರು ದೊಡ್ಡವರಾಗ್ತಾರೆ, ಅವರು ಕಲಿತಾರೆ. ಆ ಸಂಸ್ಕಾರ ಅವರು ಬಿಡಲ್ಲ, ಮಕ್ಳಿಗೂ ಕಲ್ಸೋಣ.